ಉತ್ತರ ಕರ್ನಾಟಕದ ಆರಾಧ್ಯ ದೈವ ಸವದತ್ತಿಯ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ನೀವು ಹೋಗಿರಬಹುದು. ಆದರೆ ಅಲ್ಲಿ ತಾಯಿಯ ತಲೆಯನ್ನು ಮಾತ್ರ ವಿಶೇಷವಾಗಿ ಪೂಜೆ ಮಾಡೋದು ಯಾಕೆ ಗೊತ್ತಾ? ಇದರ ಹಿಂದೆ ಪರಶುರಾಮ ಮತ್ತು ತಾಯಿ ರೇಣುಕೆಯ ಕಣ್ಣೀರಿನ ಕಥೆ ಇದೆ. ರೇಣುಕಾ ಮಾತೆ ಎಷ್ಟು ದೊಡ್ಡ ಪತಿವ್ರತೆ ಆಗಿದ್ಲು ಅಂದ್ರೆ, ಪ್ರತಿದಿನ ನದಿಯ ದಡದಲ್ಲಿ ಹಸಿ ಮರಳಿನಲ್ಲೇ ಕೊಡಪಾನ ಮಾಡಿ ಅದ್ರಲ್ಲೇ ನೀರು ತರ್ತಿದ್ಲು. ಮರಳು ಕೂಡ ಕರಗುತ್ತಿರಲಿಲ್ಲ. ಆದರೆ ಒಂದು ದಿನ ಆಕಾಶದಲ್ಲಿ ಹೋಗ್ತಿದ್ದ ಒಬ್ಬ ಗಂಧರ್ವನನ್ನ ನೀರಿನ ಪ್ರತಿಬಿಂಬದಲ್ಲಿ ನೋಡಿ ಒಂದು ಕ್ಷಣ ಮೈಮರೆತಲು. ಅಷ್ಟೇ, ಆಕೆಯ ಏಕಾಗ್ರತೆ ಹೋಯ್ತು. ಮರಳಿನ ಕೊಡಪಾನ ಒಡೆದು ಹೋಯ್ತು. ಬರೀ ಕೈಯಲ್ಲಿ ಆಶ್ರಮಕ್ಕೆ ಬಂದ ರೇಣುಕೆಯನ್ನ ನೋಡಿ ಪತಿ ಜಮದಗ್ನಿ ಮುನಿಗಳಿಗೆ ವಿಪರೀತ ಕೋಪ ಬಂತು. ಎಷ್ಟರ ಮಟ್ಟಿಗೆ ಅಂದ್ರೆ, ತನ್ನ ಮಕ್ಕಳನ್ನ ಕರೆದು ನಿಮ್ಮ ತಾಯಿಯ ತಲೆ ಕಡಿಯಿರಿ ಅಂತ ಆಜ್ಞೆ ಮಾಡಿದ್ರು. 4 ಜನ ಮಕ್ಕಳು ಒಪ್ಪಲಿಲ್ಲ. ಆಗ ಬಂದವನೇ ಪರಶುರಾಮ. ತಂದೆಯ ಮಾತು ಮೀರಬಾರದು ಅಂತ ಕಣ್ಣೀರು ಹಾಕುತ್ತಲೇ ಕೊಡಲಿ ಎತ್ತಿ ಸ್ವಂತ ತಾಯಿಯ ತಲೆಯನ್ನೇ ಕಡಿದು ಬಿಟ್ಟ. ಇದನ್ನ ನೋಡಿ ಜಮದಗ್ನಿ ಮುನಿಗಳು ಶಾಂತರಾಗಿ, ಮಗನೇ, ನಿನಗೇನು ವರ ಬೇಕು ಕೇಳು ಅಂದ್ರು. ಆಗ ಪರಶುರಾಮ ಕೇಳಿದ್ದು ಒಂದೇ ವರ, ನನ್ನ ತಾಯಿ ನನಗೆ ಮತ್ತೆ ಬದುಕಿ ಬರಬೇಕು ಅಂತ. ತಂದೆಯ ವರದಂತೆ ರೇಣುಕೆ ಮತ್ತೆ ಬದುಕಿ ಬಂದಳು. ಆದರೆ ಆಕೆಗೆ ಆದ ಅವಮಾನ ಮತ್ತು ನೋವಿನ ಸಂಕೇತವಾಗಿ ಇವತ್ತಿಗೂ ಆಕೆಯನ್ನ ಶಿರ ರೂಪದಲ್ಲಿ ಪೂಜೆ ಮಾಡ್ತೀವಿ. ಎಲ್ಲಾ ಜಾತಿ ಧರ್ಮದವರಿಗೂ ಆಕೆ ಯಲ್ಲಮ್ಮ, ಎಲ್ಲರ ಅಮ್ಮ ಆದಳು.